ಒಂದು ನಿಮಿಷ ನಾಗರಾಜ್ ಯಾದವ್, ಯೋರ್ ಆನ್ ಏರ್. ಒನ್ ಸೆಕೆಂಡ್ ಪ್ಲೀಸ್. ಈಗ ರಾಜ್ಯದ ವಿಚಾರದಲ್ಲಿ ಒಂದು ರೀತಿಯಾಗಿ ಅನ್ಯಾಯ ಆಗಿದೆ ಅನ್ನೋದನ್ನ ಕೇಳ್ತಾ ಇದ್ದೀವಿ, ಹಲವು ಕಡೆಗಳಲ್ಲಿದೆ. ಬಟ್ ಒಂದಿಷ್ಟು ಪ್ರಶ್ನೆಗಳಲ್ಲಿ ಉಟ್ಕೊಳ್ಳುತ್ತೆ. 3 ಯೂರಿಯಾ ಪ್ಲಾಂಟ್ಗಳ ನಿರ್ಮಾಣ ಮಾಡ್ತೀನಿ ಅಂತಿದ್ದಾರೆ, ಅದು ಎಲ್ಲಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇನ್ನೊಂದು ಕಡೆಗೆ ಗೊಂಬೆಗಳ ತಯಾರಿಕೆಯಲ್ಲಿ ಗ್ಲೋಬಲ್ ಹಬ್ ನಿರ್ಮಾಣ ಮಾಡ್ತಾರೆ ಅಂತಿದ್ದಾರೆ, ಚನ್ನಪಟ್ಟಣಕ್ಕೆ ಅದ್ರ ಒತ್ತು ಸಿಗುತ್ತಾ ಇಲ್ವಾ ಅದು ಗೊತ್ತಿಲ್ಲ. ಆಮೇಲೆ ರಾಜ್ಯಗಳ ಮೂಲಭೂತ ಸೌಕರ್ಯಕ್ಕೆ ಪ್ರತಿ ರಾಜ್ಯಕ್ಕೆ 1.5 ಲಕ್ಷ ಕೋಟಿಯನ್ನು ಅನುದಾನ ಕೊಡ್ತಾರೆ ಅಂತಿದ್ದಾರೆ. 1 ಕೋಟಿ ಅದರಲ್ಲಿ ನಗರ ಪ್ರದೇಶಗಳಿಗೆ, 50 ಲಕ್ಷವನ್ನು ಗ್ರಾಮೀಣ ಪ್ರದೇಶಗಳಿಗೆ ಕೊಡೋಕ್ಕೆ. ಅದನ್ನು ನಮ್ಮ ರಾಜ್ಯಕ್ಕೆ ಯಾವಾಗ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಅದು ಕೂಡ ಕ್ಲಿಯರ್ ಪಿಕ್ಚರ್ ಸಿಗಬೇಕು. ಇನ್ನು ಉಡಾನ್ ಯೋಜನೆಯಡಿಯಲ್ಲಿ 20 ನಗರಗಳಿಗೆ ಹೊಸ ಏರ್ಪೋರ್ಟ್ ಅಂತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ನಗರಗಳಿಗೆ ಅದು ಅಪ್ಲೈ ಆಗುತ್ತೆ ಅಥವಾ ಸೆಲೆಕ್ಟಿವ್ ಆಗಿದೆಯಾ ನೋಡಬೇಕಾಗಿದೆ. ಆಮೇಲೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಸಣ್ಣ ವಿಮಾನ ನಿಲ್ದಾಣ ಮತ್ತು ಹೆಲಿಪ್ಯಾಡ್ ಅನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಹೇಗೆ, ಯಾವ ರೀತಿಯಾಗಿ ಅನ್ನೋದನ್ನು ನೋಡಬೇಕು. ಆಮೇಲೆ ಟಾಪ್ 50 ಪ್ರವಾಸಿ ತಾಣಗಳ ಅಭಿವೃದ್ಧಿ ಅಂತಿದ್ದಾರೆ. ಕರ್ನಾಟಕದ ಪ್ರವಾಸಿ ತಾಣಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆಯಾ ಇಲ್ಲ ಅನ್ನೋದು ನಮಗಿರುವಂತ ಪ್ರಶ್ನೆ. ಇನ್ನೂ ಇದಾವೆ ಸಾಕಷ್ಟು, ಹೇಳ್ತಾ ಹೋಗ್ಬಿಟ್ರೆ ಒಂದು ಬರ್ತಾ ಇದೆ ಅರುಣ್. ಈಗ ಬಜೆಟ್ ಮಂಡನೆ ಆದ ಬಳಿಕ ಷೇರುಪೇಟೆ ಪಾತಾಳಕ್ಕೆ ಕುಸಿದಿದೆ. ಸೆನ್ಸೆಕ್ಸ್ 452 ಪಾಯಿಂಟ್ಸ್, ನಿಫ್ಟಿ 150 ಪಾಯಿಂಟ್ ಕುಸಿತ. ಇದನ್ನು ಸ್ವಲ್ಪ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡ್ಬೋದಾ ವಿಜಯ್ ರಾಜೇಶ್? ಇಲ್ಲ ನೋಡಿ, ಶೇರ್ ಮಾರ್ಕೆಟ್ ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದು ಬಜೆಟಲ್ಲಿ ಈಗ ತಾನೇ ಬಜೆಟ್ ಪ್ರೆಸೆಂಟ್ ಮಾಡಿದ್ದಾರೆ, ಇನ್ನು ಡೀಟೇಲ್ಸು ನಮಗೆ ಗೊತ್ತಿಲ್ಲ. ಹಾಗಾಗಿ ಅದು ಯಾವ ಬೇಸಿಸಲ್ಲಿ ಇದು ರಿಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆಮೇಲೆ ಶೇರ್ ಮಾರ್ಕೆಟ್ ಕೇವಲ ಬಜೆಟ್ ಬೇಸಿಸ್ ಮೇಲೆ ಅಪ್ ಹೋಗೋದಾಗ್ಲಿ ಡೌನ್ ಆಗೋದಾಗ್ಲಿ ತುಂಬಾ ಚೆನ್ನಾಗಿ ರೈಸ್ ಆಗಿತ್ತಲ್ಲ, ಅಲ್ಲ, ಅದಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಎಲ್ಲ ಇರುತ್ತೆ. ಬಟ್ ಒಂದು ಶನಿವಾರನೂ ಅದು ಆಪ್ರೇಟ್ ಮಾಡಿದ್ದು. ಈಗ ಇವ್ರು ಸೆಕ್ಟೋರಿಯಲ್ ಆಗಿ ಮುಂಚೆಲ್ಲ ಏನು ಮಾಡ್ತಾ ಇದ್ರು, ಈ ಥರದಕ್ಕೆ ಜಾಸ್ತಿ ಇದಕ್ಕೆ ಇಷ್ಟು ಕೊಡ್ತಾ ಇದೀವಿ ಅಂದಾಗ ಸಡನ್ ಆಗಿ ಅದು ಅಪ್ ಆಗ್ತಾ ಇತ್ತು, ಅದು ಡೌನ್ ಆಗ್ತಾ ಇತ್ತು. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯನಪ್ಪ ಅಂದರೆ ಇಟ್ ಇಸ್ ಅ ವೆರಿ ಪ್ರೀ ಮೆಚ್ಯೂರ್ ರಿಯಾಕ್ಷನ್ ಅಂತ ನನ್ನ ಅನಿಸುತ್ತೆ. ಆದರ್ಶ ಏನು ಹೇಳ್ತೀರಾ? ಅದೇ ಸರ್, ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗೋದು ಸೆನ್ಸೇಷನ್ ಮೇಲೆ, ಅಂದರೆ ಜನದ್ದು ಮೈಂಡ್ ಸೆಟ್ಟು ಇದ್ರ ಮೇಲೆ. ಅಪಾರ್ಟ್ ಫ್ರಮ್ ದಿ ಬೇಸಿಕಲಿ ಫೈನಾನ್ಷಿಯಲ್ಸು, ಕಂಪ್ನಿದು ಪ್ರಾಫಿಟ್ಟು ಅವೆಲ್ಲ ಬಿಟ್ಟು ಜನದ ಮೈಂಡ್ ಸೆಟ್, ಈಗ ಇನ್ವೆಸ್ಟ್ ಮಾಡಬೇಕು, ಶೇರ್ಸ್ ಬೈ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇದೆಯಲ್ಲ, ದಟ್ಸ್ ಅ ಸೆನ್ಸೇಷನ್ ಅಂತ ಹೇಳ್ತೀವಿ. ಸೊ ಎನಿ ಈ ಥರ ಚೇಂಜಸ್ ಬಂದಾಗ ದೇ ವಿಲ್ ವೆಯ್ಟ್ ಆ್ಯಂಡ್ ವಾಚ್. ಆ್ಯಕ್ಚುಲಿ ಅದರಲ್ಲಿ ಕೆಲವು ಸೆಕ್ಟರ್ಗಳು ಆಗುತ್ತೆ, ಯಾಕಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿದ್ದಾರೆ, ಕಾರ್ಗಳಿಗೆ ಹೇಳಿದ್ದಾರೆ, ಆಮೇಲೆ ಬ್ಯಾಟ್ರಿಗಳ ಬಗ್ಗೆ ವಿಚಾರದಲ್ಲಿ ಹೇಳಿದ್ದಾರೆ. ಅದು ರೈಸ್ ಆಗುತ್ತೆ. ಕೆಲವು ಆಯಾ ಸೆಕ್ಟರ್ಗಳು ಏನಿದಾವೆ, ಆಯಾ ಸೆಕ್ಟರ್ಗಳು ಇನ್ಕ್ರೀಸ್ ಆಗುತ್ತೆ, ಕೆಲವು ಸೆಕ್ಟರ್ಗಳು ಬಿದ್ದು ಹೋಗುತ್ತೆ. ಬಟ್ ಓವರ್ ಇಂಡಿಕೇಶನ್ ಕಮ್ಮಿ ಆಗೋ ಕಾರಣ ದೇ ವಿಲ್ ಬಿ ವೇಟಿಂಗ್. ಎಫೆಕ್ಟ್ ಆಗೋಷ್ಟು ಒಂದು ಆ ಥರದ ಹೇಳಿಕೆ ಮೇಜರ್ ಚೇಂಜಸ್ ಆಗಿಲ್ಲ. ಒಂದು ಡಿಮಾಂಡ್ ಬಂದಿದೆ ಸರ್ ವಿಜಯ್ ರಾಜೇಶ್ ಅವರಿಗೆ, ಆನ್ ಡಿಮಾಂಡ್. ಅವಾಗ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಈ ಇನ್ಕಮ್ ಟ್ಯಾಕ್ಸ್ 15 ಲಕ್ಷದ್ದು ಅಂದರೆ 12,75,000 ತನಕ ನಾವೇನು ಕಟ್ಟಂಗಿಲ್ಲ ಅಂತ. ಈಗ ಯಾರೋ ಒಬ್ಬರಿಗೆ ವಾರ್ಷಿಕ ಆದಾಯ 15 ಲಕ್ಷ ಇದೆ ಅಂತ ಅನ್ಕೊಳ್ಳೋಣ, ಅವ್ರು ಎಲ್ಲಿಂದ ಶುರು ಆಗುತ್ತೆ ಟ್ಯಾಕ್ಸು ಅಂತ ನೀವು ಹೇಳಿದ್ರಿ. ಪ್ಲೀಸ್ ಒತ್ತಾಯದ ಮೇರೆಗೆ ಇನ್ನೊಂದು ಸರ್ತಿ ಎಕ್ಸ್ಪ್ಲೇನ್. ಓಕೆ, ಮೊದಲನೇದಾಗಿ ನೀವು ಸಂಬಳದಾರರಾಗಿರಬೇಕು. ನಿಮ್ಮ ಆದಾಯ 12,75,000 ಒಳಗಡೆ ಇದ್ದರೆ ನೀವು ₹1 ಟ್ಯಾಕ್ಸ್ ಕಟ್ಟೋದಿಲ್ಲ. ಯಾಕೆ ಅಂತಂದರೆ 12,75,000 ಆದರೆ ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಕಳಿತೀವಿ. ನಿಮ್ಮ ಆದಾಯ 12 ಲಕ್ಷದ ಒಳಗಡೆ ಮಿತಿ ಇರೋದಕ್ಕೆ ನೀವು ₹1 ಟ್ಯಾಕ್ಸ್ ಕಟ್ಟಲ್ಲ. ಅದು ರಿಬೇಟ್ ಅಂತ, ವಾರ್ಷಿಕ, ಅದು ರಿಬೇಟ್ ಅಂತ ಕೇಳ್ತೀವಿ. ಬಟ್ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇದು ಆದಾಯ ತೆರಿಗೆನ ಹೇರೋದು ನಿಮ್ಮ ಆದಾಯ 4 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ. ಆಮೇಲೆ ಈಗ ನಾನೇನು ಹೇಳ್ತಾ ಇದ್ದೀನಿ, ಮುಂದಿನ ವರ್ಷಕ್ಕೆ 25-26ನೇ ಸಾಲಿಗೆ ನಿಮ್ಮ ಆದಾಯ 4 ಲಕ್ಷ ದಾಟಿದ ತಕ್ಷಣ ತೆರಿಗೆ ಬರುತ್ತೆ. ಆದರೆ ಸರ್ಕಾರ ಏನು ಹೇಳ್ತಾ ಇದೆ, 12 ಲಕ್ಷದೊಳಗೆ ಇದ್ದರೆ ನಾವು ರಿಬೇಟ್ ಕೊಡ್ತೀವಿ, ನಿಮಗೆ ಒಂದು ಕೊಡುಗೆ ಥರ, ಅಥವಾ ನೀವು ತುಂಬ ಸಣ್ಣ ಮಧ್ಯಮ ವರ್ಗದ ಜನ ನೀವು ತೆರಿಗೆ ಕಟ್ಟೋದು ಬೇಡ ಅನ್ನೋದಕ್ಕೋಸ್ಕರ ರಿಬೇಟ್ ಅಂತ ಕೊಡ್ತಾರೆ. ಆದರೆ ನಿಮ್ಮ ಆದಾಯ 12 ಲಕ್ಷಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ, ಸಂಬಳದಾರಿಗೆ 75,000 ಕಳೆದ ಮೇಲೆ ನಾವು ಅದನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಉದಾಹರಣೆಗೆ ನಿಮ್ಮ ಆದಾಯ 15 ಲಕ್ಷ ಇದ್ದರೆ, 15,75,000 ಇದ್ದರೆ 75,000ನ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಕಳಿತೀವಿ. ಇದರಲ್ಲಿ 1-2-3 ಡಿಡಕ್ಷನ್ಸ್ ಇರುತ್ತೆ. ಅದನ್ನು ತೆಗೆದ ಮೇಲೆ ನಿಮ್ಮದು ಆದಾಯ 15 ಲಕ್ಷ ಇದ್ದರೆ ನಾವು ಅದನ್ನು ವಿಭಜಿಸ್ತಾ ಹೋಗ್ತೀವಿ, ಡಿವೈಡ್ ಮಾಡ್ತಾ ಹೋಗ್ತೀವಿ. ಮೊದಲ 4 ಲಕ್ಷಕ್ಕೆ ಏನೂ ತೆರಿಗೆ ಇಲ್ಲ ಅಂತ ಹೇಳ್ತೀವಿ. 4 ಲಕ್ಷದಿಂದ 8 ಲಕ್ಷಕ್ಕೆ 5% ಅಂದರೆ 20,000 ಬರುತ್ತೆ, ಅದನ್ನು ಒಂದು ಕಡೆ ಇಟ್ಕೋತೀವಿ. 8 ಲಕ್ಷದಿಂದ 12,000ಕ್ಕೆ 10% ಟ್ಯಾಕ್ಸ್ ಅಂದರೆ 40,000 ಬರುತ್ತೆ. 12 ಲಕ್ಷದಿಂದ 15,000ಕ್ಕೆ 15% ಬರುತ್ತೆ, ಅಂದರೆ 3 ಲಕ್ಷಕ್ಕೆ 15% ಅಂದರೆ 45,000 ಬರುತ್ತೆ. ಅಂದರೆ ನಿಮ್ಮ ಆದಾಯ 15 ಲಕ್ಷ ಇದ್ದರೆ ನಿಮಗೆ 1,05,000 ಟ್ಯಾಕ್ಸ್ ಬರುತ್ತೆ.
ಬಟ್ ಸಾಮಾನ್ಯವಾಗಿ ಜನರಲ್ ಆಗಿ ನಮ್ಮ ಜನಸಾಮಾನ್ಯರಿಗೆ ನಮಗೆ ಅರ್ಥ ಆಗೋದಂದ್ರೆ 12 ಲಕ್ಷವರೆಗೂ ಇಲ್ಲಪ್ಪ ನಂಗೆ ಅದ್ರ ಮೇಲ್ಗಡೆ ನೀವು 3 ನನಗೆ- ಲಕ್ಷ ಹಾ, 3 3 ಲಕ್ಷ ಲಕ್ಷ ಇದೆ tax 3 ಲಕ್ಷಕ್ಕೆ ಅಷ್ಟೇ ಟ್ಯಾಕ್ಸ್ ಹಾಕು ಇಲ್ಲ, ನಾನು ಅದು- ಯಾಕೆ ಇಷ್ಟು ಕಟ್ಟಬೇಕು ಅನ್ನೋದು ಬರುತ್ತೆ ಎಕ್ಸಾಕ್ಟ್ಲಿ ಅದಕ್ಕೆ ಹೆಂಗೆ ಅಂತ ಸೊ 15 ಲಕ್ಷ ಇದ್ರೆ 12 ಲಕ್ಷಕ್ಕೆ ಟ್ಯಾಕ್ಸ್ ಇಲ್ಲ, ಮಿಕ್ಕಿದ 3 ಲಕ್ಷಕ್ಕೆ ಟ್ಯಾಕ್ಸ್ tax ಅನ್ನೋದು ಕಟ್ಬೇಕು. ತಪ್ಪು ಗ್ರಹಿಕೆ. ನೀವು ಒನ್ಸ್ ಆ 12 ಲಕ್ಷ ದಾಟ್ಬಿಟ್ರೆ ನಿಮ್ಮ ಆದಾಯ 4 ಲಕ್ಷದಿಂದ ತೆರಿಗೆ ಹಾಕ್ತಾ ಹೋಗ್ತೀವಿ. ಬಟ್ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಸ್ತರಗಳನ್ನು ಜಾಸ್ತಿ, ಸ್ಲ್ಯಾಬ್ಸ್ ಜಾಸ್ತಿ ಮಾಡಿದರೆ, ರೇಟು ಕೂಡ ಕಡಿಮೆ ಆಗಿದೆ. ಹಾಗಾಗಿ ಓವರ್ ಆಲ್ ಟ್ಯಾಕ್ಸ್ ಡಿಮ್ಯಾಂಡ್ ಕಡಿಮೆ ಬರುತ್ತೆ. ನೋ ಡಿಬೇಟ್, ಕ್ಲಾರಿಟಿ. ಈಗ ಸ್ಯಾಲ್ರಿಡ್ ಕ್ಲಾಸ್ ಬಗ್ಗೆ ಮಾತಾಡ್ತಾ ಇದ್ರು. ಸ್ಯಾಲ್ರಿಡ್ ಕ್ಲಾಸ್ ಎಷ್ಟು ಪರ್ಸೆಂಟ್ ಸಮಾಜದಲ್ಲಿ? ಇಟ್ಸ್ ವೆರಿ ಲೆಸ್ ಪರ್ಸೆಂಟ್ ಕಂಪೇರ್ ಟು ಬಿಸ್ನೆಸ್ ಪೀಪಲ್. ಅಲ್ಲ, ಬಿಸ್ನೆಸ್ ಪೀಪಲ್ಗಾದ್ರೂ ಕೂಡ ನಾನು ಒಂದು ಕೇಳಿ, ಈಗ ಸ್ಯಾಲ್ರಿ ಕ್ಲಾಸ್ಗೆ 12.75 ಇರೋವರೆಗೂ ಕೂಡ ನೀವು ಎಕ್ಸಾಮ್ ಅದ್ರ ಮೇಲೆ ಆದಾಗ ನೀವು ಟ್ಯಾಕ್ಸ್ ಸ್ಲ್ಯಾಬ್ ಮತ್ತೆ 4 lakhs ಸ್ಟಾರ್ಟ್ ಆಗ್ತದೆ, ಕಟ್ಟಬೇಕು. ದಟ್ ಇಸ್ ವೆರಿ ವೆಲ್ ಎಕ್ಸ್ಪ್ಲೇನ್ಡ್ ಆಲ್ಸೋ. ಐ ಅಪ್ರಿಷಿಯೇಟ್ ಹಿಮ್. ವಾಟ್ ಹ್ಯಾಪನ್ ಟು ಎ ಪರ್ಸನ್ ಇಸ್ ನಾಟ್ ಎ ಸ್ಯಾಲ್ರಿ ಕ್ಲಾಸ್? Even businessmen if ಕೂಡ he's got 12 lakhs rupees income, he's got 12 lakhs rupees income, what does he do? Is he entitled? No, sir. ನಾನು explain ಮಾಡ್ತೀನಿ. ಯಾಕೆ ಜನಗಳಿಗೆ ಹೋಗ್ಲಿ, ಬಿಸ್ನೆಸ್ ಮ್ಯಾನ್ ಇದ್ಕೊಂಡು ಆತ ಏನಾದರೂ 12 ಲಕ್ಷ ರೂಪಾಯಿ ಅವ್ನಿಗೆ ಲಾಭ ಇರ್ತದೆ ಅಂತೇಳಿ, ಇಟ್ ಈಸ್ ಇನ್ಕಮ್. ಇಲ್ಲಿ ಕೇಳಿ. ಆ್ಯಂಡ್ ಈ ಸ್ಯಾಲ್ರಿಡ್ ಕ್ಲಾಸ್ಗೆ ಮತ್ತೆ ಇರೋದು ವಿಚಾರ ಹೇಳ್ಬಿಟ್ಟಿದ್ರಿ. ಎಕ್ಸಾಂಪಲ್ ತಗೊಂಡು ನೆನ್ನೆ ಸ್ಯಾಲ್ರಿಡ್ ಕ್ಲಾಸ್ಗೆ ಮಾತ್ರ ಅಂತ ಹೇಳ್ತಾ ಹೋಗ್ತಾ ಇದ್ರಿ ನೀವು. ಈಗ ಯಾರಾದರೂ ಬಿಸ್ನೆಸ್ ಮ್ಯಾನು, ಅರುಣ್ ನಾನು ಬಿಸ್ನೆಸ್ ಮ್ಯಾನ್ ಅಪ್ಪ, 12 ಲಕ್ಷ ಬಂದಾಗ ಐ ಆಮ್ ನಾಟ್ ಎಂಟೈಟಲ್ ಫಾರ್ ಟು ಪ್ಲೇ ಟ್ಯಾಕ್ಸ್ ಆರ್ ಓನ್ಲಿ ಸ್ಯಾಲ್ರಿಡ್ ಕ್ಲಾಸ್ ಮತ್ತೆ ಎಕ್ಸಾಮ್ಟೆಡ್ ಆರ್ ಇವನ್ ಫಾರ್ ದಿಸ್ ಒನ್. ಆದರೆ ಈ ನನಗೆ ಎಕ್ಸಾಮ್ಟ್ ಇರೋದು ಏನಂತ ಜನ ಏನು ತಿಳ್ಕೊಳ್ತಾರೆ, 0 to 4 lakhs ಇರೋರಿಗೆ ಮಾತ್ರ ನನಗೆ 0 ನಿಲ್ ಟ್ಯಾಕ್ಸ್ ಅಂತ ಬರ್ತದೆ, 4 ಲಕ್ಷದಿಂದ 12 ಲಕ್ಷ ಇರೋರು ಕೂಡ ಟ್ಯಾಕ್ಸ್ ಕಟ್ಟಬೇಕಂತ ಜನ ಆಲೋಚನೆ ಮಾಡ್ತಾ ಇರ್ತಾರೆ. ಪದೇ ನೀವು ಸ್ಯಾಲ್ರಿ ಕ್ಲಾಸ್ ಅಂದಾಗ ವಾಟ್ ಹ್ಯಾಪನ್ ಟು ನಾನ್ ಸ್ಯಾಲ್ರಿ ಕ್ಲಾಸ್? ಸೊ ನಾನು ಮೊದಲು ಯಾಕೆ ಸಂಬಳದಾರ ಹೇಳಿದೆ ಅಂದರೆ, ಆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಜಾಸ್ತಿ ಸಿಗುತ್ತೆ ಸಂಬಳದಾರರಿಗೆ, ಅದಕ್ಕೆ ಸಂಬಳದಾರ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದೆ. ನೆಕ್ಸ್ಟ್ ಬೇರೆ ವ್ಯವಹಾರಸ್ಥರದ್ದು, ಸಣ್ಣ ವ್ಯಾಪಾರಿಗಳಾದರೆ ಅವರ ವಹಿವಾಟು 2 ಕೋಟಿ ಇರೋವರೆಗೂ ಅವ್ರಿಗೇನಪ್ಪ ಇದೆ ಅಂದರೆ 44 AD ಕೆಳಗಡೆ ಅವರು ಕೇವಲ 8% ಡಿಕ್ಲೇರ್ ಮಾಡಿದ್ರೆ ಸಾಕು. ಅಂದರೆ ಉದಾಹರಣೆಗೆ 1 ಕೋಟಿಗೆ 8 ಲಕ್ಷ ನನ್ನ ಆದಾಯ ಅಂತ ಡಿಕ್ಲೇರ್ ಮಾಡ್ತೀವಿ. ಅವರು 1 ರೂಪಾಯಿನೂ ಟ್ಯಾಕ್ಸ್ ಕಟ್ಟಂಗಿಲ್ಲ. ಅಂದರೆ ವ್ಯಾಪಾರಸ್ಥರು ಕೂಡ ಆದಾಯ ಕೂಡ 12 ಲಕ್ಷ ಮಿತಿ ಇದ್ದರೆ ಅವರಿಗೆ ತೆರಿಗೆ ಬರೋದಿಲ್ಲ. ಸೊ ಅಲ್ಲಿ 8% ಇರೋದು, 1 ಕೋಟಿಗೆ 8%. ನಾಗರಾಜ್ ಅವರು ಅವ್ರ ಸಮಸ್ಯೆ ಅವ್ರು ಕೇಳ್ಕೊಂಡ್ರಪ್ಪ, ತಪ್ಪೇನು ಹೇಳಿ ಸರ್. ನಾನು ಕಾಮನ್ ಪಬ್ಲಿಕ್ಗೆ ಡಿಬೇಟ್ ಮಾಡಿದ್ರು ನಿಮ್ಗೋಸ್ಕರ. ಹಂಗಲ್ಲಪ್ಪ, ನಮ್ಗೊಂದು ಸ್ಯಾಲ್ರಿ ಕ್ಲಾಸ್ ಇಸ್ ವೆರಿ ಲೆಸ್ ಪರ್ಸೆಂಟ್. ಬಡಪಾಯಿಗಳು ಜಾಸ್ತಿ ಜನ